ನೋವಿದೆ ಆಕ್ರೋಶ ಇತ್ತು. ಏನೋ ಕಂದಲೇ ಏನು क्यों तूने मेरी फुर्सत की क्यों दिल में इतनी हरकत की. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಈ ಬ್ಲಾಗ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವಶನ್ ಕೇಳೋಣ, ಆನ್ಸರ್ ಹೇಳೋಣ. ಬನ್ನಿ ಗೈಸ್ ನೋಡೋಣ, ಲೆಟ್ಸ್ ಗೋ. ಸೊ ಗೈಸ್ ಬನ್ನಿ, ಈಗ ಕ್ಲಬ್ಸ್ ಆಗ್ಬಿಟ್ಟು ಯಾರು ಈ ಚೇರ್ ಮೇಲೆ ಕುತ್ಕೊಂತಾರೋ ಅವ್ರಿಗಿದೆ ಮುಂದೆ ಏನಿದೆ ಅಂತ ನೋಡಿ. ಬನ್ನಿ ಟಾಟಾ. ಸೊ ಗೈಸ್ ಇಷ್ಟ ದಿನ ಕ್ರಿಕೆಟ್ ಆಡ್ಬೇಕಾದ್ರೆ ಫಸ್ಟ್ ಯಾರು ಕೈ ಬರೋದು ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ರು. ಇವತ್ತಿನ ದಿನ ಪ್ರತಿ ಸಲ ಫಸ್ಟ್ ಬರುವಂತ ಮಹಾನ್ ಬಾರು ಫಸ್ಟ್ ಬರ್ತಾರ ನೋಡೋಣ. ಲೆಟ್ಸ್ ಗೋ ಗೈಸ್. ನಮ್ ಇಷ್ಟೇ ಇಲ್ಲ. ಓಯ್ ನೀವಿಬ್ರು ಯಾರು ಪಾರಾಗ್ತಾರೋ ಅವ್ನು ಕುದಂತರ ಓಯ್ ಗೊತ್ತಾಯ್ತು. ಇಲ್ಲ ಇದು ಸೊ ಗೈಸ್ ಫಸ್ಟ್ ನಾನೇ ಇದೀನಿ. ಲೆಟ್ಸ್ ಗೋ. ಅದು ಕಂಟೆಂಟ್ ಇರಲ್ಲ, ಅದು ಫಸ್ಟ್ ಬಂದ್ಬಿಟ್ರೆ ಇರ್ಲಿ. ಲೆಟ್ಸ್ ಗೋ. ಹಾಟ್ ಸೀಟ್ ಮೇಲೆ ಕುತ್ಕೊಳ್ಳೋಣ ಬನ್ನಿ. ಆಫ್ ಮಾಡಿ ಈಗ. ಸೊ ಗೈಸ್ ಬನ್ನಿ, ಈಗ ಮೈಕ್ ನ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಕುತ್ಕೊಂಡು ನೋಡೋಣ. ಎಲ್ಲದಕ್ಕೂ 10 ಕ್ವಶನ್ಸ್ ಆನ್ಸರ್ ಮಾಡೋಣ. ಬರ್ತಾರೆ ಏನೇನಿದೆ ಅದು ಏಕಂತ ಅವ್ರು ಮಾತಾಡ್ತಾರೆ, ಕೇಳಿಸ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೇಮ್ದು ಹೇಳ್ತಾರೆ. ಸೊ ಗೈಸ್ ಈಗ ವ್ಲಾಗ್ ನ ಏಕಾಂತ್ ಅವ್ರ ಕೈಲಿ ಕೊಡ್ತಾ ಇದೀವಿ. ಕ್ವಶನ್ಸ್ ಅವರೇ ಕೇಳ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಹೇಳ್ತಾರೆ. ಹಾಯ್ ಗಾಯ್ಸ್, ಇವಾಗ ನಾವು ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಈ ಗೇಮ್ ನ ಏನದೆ ಮೇನ್ ರೂಲ್ಸ್ ಬಂದು ಒಬ್ರಿಗೆ 10 ಕ್ವಶನ್ ಇರುತ್ತೆ. 10 ಕ್ವಶನ್ ಅಲ್ಲಿ 1 ಕ್ವಶನ್ ತಪ್ಪು ಹೇಳಿದ್ರು ಕೂಡ ಪನಿಷ್ಮೆಂಟ್ ಬಂದು ನೀರಲ್ಲಿ ಮುಳುಗ್ಸೋದು. ಗೇಮ್ ನ ಮೊದಲನೇ ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಈಗ 10 ಕ್ವಶನ್ ಕೂಡ ಆನ್ಸರ್ ಮಾಡಿ ನೀರನ್ನ ಟಚ್ ಕೂಡ ಮಾಡದೆ ಹೇಳ್ತೀನಿ ಗೈಸ್. ಈಗ ಫಸ್ಟ್ನೇ ಕ್ವಶನ್ ನೀರಲ್ಲಿ ಮುಳುಗ್ಬೋದು ಅನ್ಕೊಂತೀನಿ. ಈಗ ಫಸ್ಟ್ನೇ ಕ್ವಶನ್, ಗೈಸ್ ಇವರು ನಿಮ್ಗೆ ಏನಾದ್ರು 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಯಾವ್ದಾದ್ರು ಸ್ಕೂಲ್ಗೆ ಟೀಚರ್ ಬೇಕಿದ್ರೆ ನೋಡಿ, ನಮ್ಮ ಹತ್ರ ಒಬ್ರು ಟೀಚರ್ ಇದ್ದಾರೆ, ಪಾಠ ಮಾಡ್ತಾರೆ ನೋಡಿ. ಈ ಗೇಮ್ ನ ಫಸ್ಟ್ ಕ್ವಶನ್, 1 kg ಹತ್ತಿ ಮತ್ತು 1 kg ಕಬ್ಬಿಣದಲ್ಲಿ ಯಾವುದು ಹೆಚ್ಚು ಭಾರ? ದಿಸ್ ಇಸ್ ಈಕ್ವಾಲಿಟಿ. ಆನ್ಸರ್ ಬಂದು ಕರೆಕ್ಟ್ ಆಗಿದೆ. 1 ತಿಂಗಳಲ್ಲಿ ಪಾಠ ಮಾಡ್ತಾರೆ ಪಾಠ ಮಾಡ್ತಾರೆ. ನೆಕ್ಸ್ಟ್, 1 ತಿಂಗಳಲ್ಲಿ 28 ದಿನಗಳಿದ್ದರು ಯಾವ ತಿಂಗಳು? ನಮ್ ಸೈಡ್ ಫೆಬ್ರವರಿ ಅಂತಾರೆ ಗೈಸ್, ನಿಮ್ ಸೈಡ್ ಯಾವ್ದಂತಾರೆ ಕಮೆಂಟ್ ಮಾಡಿ. ಇದ್ರಾಗ ಎಲ್ಲಾ ತಿಂಗಳು ಅಂತ ಐತಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 2ನೇ ಕ್ವಶನ್ ಮುಳುಗಿರೋದಿಲ್ಲ ಸಾದಿಗೋರು. ನೆಕ್ಸ್ಟ್ ಕ್ವಶನ್. ಸೊ ಗೈಸ್ ಬನ್ನಿ, ಈಗ ನಂದು ಮುಗ್ದಿದೆ ಸೆಷನ್. ನನ್ನ ಬ್ಲಾಗ್ ಎಲ್ಲ ನೋಡಿರ್ತೀರಾ ಅನ್ಕೊಂಡಿನಿ. ಈಗ ಬನ್ನಿ ಗೈಸ್, ಈಗ ಈ ಉಳಿದಿರೋದು ಇವರಿಬ್ರು, ಅವ್ರಿಗೆ ಟಾಸ್ ಮಾಡ್ಬಿಟ್ಟು ಯಾರು ಗೂಗಲ್ ಅಲ್ಲೇ ಟಾಸ್ ಮಾಡೋಣ ಗೈಸ್. ಈಗ ಕಾಯಿನ್ ತಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ಕೆ ಆಗಲ್ಲ. ಬನ್ನಿ ಗೂಗಲ್ ಅಲ್ಲೇ ಟಾಸ್ ಮಾಡ್ಬಿಡುವ. ಟಾಸ್ ಎ ಕಾಯಿನ್ ಗೈಸ್. ಈಗ ಫ್ಲಿಪ್ ಮಾಡ್ತೀವಿ, ಯಾರು ಏನ್ ಹೇಳ್ತಾರೆ ನೋಡುವ. ಓಕೆ, ಇಟ್ಸ್ ಇಸ್ ಅ ಕಾಲ್. The tiles it is. ಸೊ ಗೈಸ್ ಏನ್ ಮಾಡ್ತೀರಾ? ಕುತ್ಕೊಳ್ತೀಯಾ ಅಥವಾ ಕ್ವಶನ್ ಕೇಳಕ್ ಅವಕಾಶ ಮಾಡಿ? ಕ್ವಶನ್ ಕೇಳಕ್ ಅವನೇ ಕೇಳಬೇಕಾ? ಓಯ್ ಯಾರಾದ್ರು. ಸೊ ಗೈಸ್ ಈಗ ಟಾಸ್ ಸೋತಂತ ನಮ್ಮ CSK ತಂಡದವರು ಈಗ ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಅಲ್ಲಿ ಕೂರ್ತಾ ಇದ್ದಾರೆ. ಬನ್ನಿ ಗೈಸ್ ನೋಡೋಣ, ಲೆಟ್ಸ್ ಗೋ. ಸೊ ಗೈಸ್ ಇನ್ಸ್ಟಂಟ್ ಕರ್ಮ ಅನ್ನೋದೊಂದಿದೆ. 8 ಸಲ ನೀರಲ್ಲಿ ಬಗ್ಸಿದವ್ರಿಗೆ 5 ಸಲ ಬಗ್ಸಕ್ಕೆ. ಬನ್ನಿ ಗೈಸ್ ನೋಡ. ಸರಿ ಪ್ಲೀಸ್ ಮೈಕ್ ನ ಕೈಯಾಗೆ ಹಿಡ್ಕೊಳ್ಳೋದೇ ಬೆಸ್ಟ್. ಮುಳುಗ್ತೀರಾ, ನೀರಾಗುತ್ತೆ. ಇಲ್ಲ ಏನ್ ಮಾತಾಡ್ತಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲೆಲ್ಲೆಲ್ಲ
ಸೊಕ್ಕದನ್ ಪ್ರಜ್ವಲ್ ಅವರು ಸ್ವಲ್ಪ ರೆಡಿ ಇರ್ಬೇಕು ಅವರ ಕ್ಲೋಸ್ ಫ್ರೆಂಡ್ಸ್ನ ನೀರಲ್ಲಿ ದಬ್ಬದ್. ಫಸ್ಟ್ ಕ್ವಶನ್ ಸ್ಟಾರ್ಟ್ ಗೈಸ್, ಬನ್ನಿ ಈಗ ಫಸ್ಟ್ ಕ್ವಶನ್ಗೆ ಹೋಗೋಣ. ಯಾವುದು ಏರುತ್ತದೆ ಆದರೆ ಇಳಿಯುವುದಿಲ್ಲ? ಸೊ ಗೈಸ್, ಯಾರೋ ಹೇಳ್ತಾ ಇದ್ರು ಎರಡನೇ ಸಲನೇ ಬಗ್ಸಿದ್ವಿ ಅಂತ. ಚಾಲೆಂಜ್ ಮಾಡಿ ಹೇಳ್ತೀನಿ, ಫಸ್ಟ್ನೇ ಸಲನೇ ಬಗ್ಗಿಸ್ತೀನಿ. ಏನ್ ಹೇಳ ಇನ್ನೊಂದ್ಸತಿ ಕ್ವಶನ್. ಓಕೆ ಗೈಸ್, ಲೆಟ್ಸ್ ಗೋ. ಫಸ್ಟ್ ಕ್ವಶನ್ ಈಸ್ ಏರುತ್ತದೆ ಇಳಿಯುವುದಿಲ್ಲ. ಏಣಿ ಫ್ಲಾಶ್ ಬ್ಯಾಕ್. ನೀರಲ್ಲಿ ದಬ್ಬದ್. ಫಸ್ಟ್ ಕ್ವಶನ್ ಗತ್ತು ಬ್ರೋ. ಹೇಳಿಲ್ವಾ ಫಸ್ಟ್ ಟೈಮ್ ಬಗ್ಗಿಸ್ತೀನಿ ಅಂತ? ಪ್ರಜ್ವಲ್ ನಿಮ್ ಕೆಲಸ ಸ್ಟಾರ್ಟ್. ಏನ್ ಹೇಳ ಆನ್ಸರ್. ವಯಸ್ಸು ಬ್ರೋ ಏರುತ್ತೆ ಬ್ರೋ. ಚೂಲೆ ನಾನು ನೋಡಿದ್ದಿಲ್ಲ. ಗತ್ತು ಬ್ರೋ. ಬ್ರೋ ಇಲ್ಲಿ ನೋಡಿ. ಸೊ ಗಾಯ್ಸ್, ನಂದು ಮೂಗೊಳಗೆ ಹೋಗಿದೆ. ಮೂಗ್ ಈಗ ಹೋಗಿ ಟಚ್ ವಾಪಸ್ ಬರ್ತೈತೆ. ಆ ಲೆವೆಲ್ ಬಗ್ಸಿದಾರೆ ನನಗೆ. ನೋಡಿ ಆ ರೇಸ್ ಗತ್ತು ನೋಡಿ, ಅದು ಬೆಸ್ಟಿ ಇದೆ. ಅದು ನೀವು ಬೆಸ್ಟಿ ನೋಡ್ತಿದ್ರೆ ಸ್ವಲ್ಪ ಕಮೆಂಟ್ ಆಗ್ಬಿಡಿ. ನಿಮ್ಮ ಬೆಸ್ಟಿ ಅವ್ರು ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಓಕೆ ಗೈಸ್, ಕವರ್ ಇಸ್ಕೊಂಬಿಡಿ. ಗೈಸ್, ಈಗ ತಮ್ಮನೇಲೆ ಗರ್ಭಿಣಿ ಹೆಂಗಿಸಿ, ಒಂದು ಗರ್ಭಿಣಿ ಹೆಂಗಸಿನ ಸಂಬಂಧಿ. ಅದೇ ಕಟ್ ಮಾಡ್ತೀನಿ ಗೈಸ್, ಒಂದು ಕಟ್ ಮಾಡೋಣ. ಗೈಸ್, ಫಸ್ಟ್ ಕ್ವಶನ್ ಫಾರ್ ಮೈ ಪ್ರಜ್ಜು. ಯಾವುದು? ಮೈಕ್ ಪ್ಲೀಸ್, ಮೈಕ್ ನಾ ಸ್ವಲ್ಪ ಆಗಲ್ರಪ್ಪ. ಒಂದು ಕೈಯಲ್ಲಿ ಈಗ ಫಸ್ಟ್ ಕ್ವಶನ್, ಯಾವುದು ನಿಮ್ಮ ಮುಂದೆ ಇರುತ್ತದೆ ಆದರೆ ನೋಡಲು ಸಾಧ್ಯವಿಲ್ಲ? ಏಕಾಂತ್ ಅವರು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ದ ಆನ್ಸರ್ ಇಸ್ ಭವಿಷ್ಯ ಗೈಸ್. ಭವಿಷ್ಯ ಮುಂದೆ ಇರುತ್ತೆ, ಬಟ್ ನೋಡಕ್ ಆಗಲ್ಲ. ಏನಾರ ಅಭಿಪ್ರಾಯ ಹೇಳಿ. ತಲೆ ಮೇಲೆ ಸುರ್ದ್ಬಿಡ್ತೀವಿ. ಕೈ ಹಿಡಿನೇ ಒಂದು ನೋಡಲಿ ಎಲ್ಲಾರ್ದು ಒಣಗೈತೆ. ಕೊಡಲ್ಲ. ಇನ್ನೊಂದ್ಸತಿ ಮುಳುಗ್ಬೇಕು. ಇನ್ನೊಂದ್ಸತಿ ನಾನು ಎದ್ದಳ್ತೀನಿ ಈಗ. ಫಸ್ಟ್ ಮುಳುಗೋ. ಹೆಚ್ಚು ಬಿಸಿ ಆದಾಗ ಗಟ್ಟಿಯಾಗುತ್ತದೆ. ಯಾವುದು ಬಿಸಿ ಹೆಚ್ಚು ಬಿಸಿ ಆದಾಗ ಗಟ್ಟಿಯಾಗುತ್ತದೆ? ಅನ್ನ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು? ಒಂದೇ ಬಗ್ಗೆ ಅದು ಹೆಚ್ಚು ಮಾಡಿನಿ. ನಾನು ಪೂರ್ತಿ ಬಗ್ಗೀನಿ. ನೀರೆಲ್ಲ ಒಳಗೆ ಚೆಲ್ಲಿರೋದು. ಸೊ ಗೈಸ್, ಈ ವಿಡಿಯೋ ಚೆನ್ನಾಗಿತ್ತು ಅಂತ ಫನ್ ಮಾಡಿದ್ರೆ ಅನ್ಕೊಂತೀನಿ ಗೈಸ್. ನೋಡೋಣ ಅವರವರೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ರು. End of flashback. ಸೊ ಗೈಸ್, ಈ ವಿಡಿಯೋ ಚೆನ್ನಾಗಿತ್ತು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಈಗ ಏಕಾಂತ್ ಅವ್ರಿಗೆ ಕೇಳೋಣ, ಅವನೇನು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಗಾಬಾಗ ಹೋಗೇ ಏನೋ. ಸೊ ಗೈಸ್, ಈಗ ನೋಡೋಣ ಪ್ರಜ್ವಲ್ ಹೆಂಗ ಅನಿಸ್ತು ಅವ್ರಿಗೆ ಈ ಗೇಮ್? ಚೆನ್ನಾಗೈತಿ. ಅಷ್ಟೇ ನೋಡೋಣ ಗೈಸ್. ಏನಂದ್ರೆ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಅಷ್ಟೇ ಸಾಕು. ನೋಡೋಣ ಈಗ ಏಕಾಂತ್ ಅವ್ರಿಗೆ ಏನ್ ಅನಿಸ್ತು? ಏಕಾಂತ್ ಅವರಲ್ಲ, ಏಕಾಂತನ್ಗೆ ಏನ್ ಅನಿಸ್ತು?
ಗೇಮ್ ಚೆನ್ನಾಗಿತ್ತು, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಗೇಮ್ ಹೆಂಗ ನಿಮ್ಗೆ ಗೇಮ್ ಹೆಂಗ ಅನಿಸ್ತಾ ನೋಡಿ. ಸೊ ಗೈಸ್ ಇವ್ರ ಜಗಳ ಇದ್ದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. 2 days ಆದ್ಮೇಲೆ ಸಿಗ.